ಹಲಸಿನಕಾಯಿ ಎಲ್ಲ ಫುಲ್ ಇದೇ ಇವತ್ತಿನ ಸ್ಪೆಷಲ್ ಹಲಸಿನಕಾಯ್ದು ಕಬಾಬ್. ಒಂದೊಂದನ್ನೇ ಹಿಂಗೆ ಮಾಡೋಣ. ಸಬ್ಸ್ಕ್ರೈಬ್ ಮಾಡಿ. ಎಸ್, ಹಿಂದಿನ ವಿಡಿಯೋದಲ್ಲಿ ನಾನು ಹಲಸಿನಕಾಯಿನ ಕೊಯ್ಯೋದು ಮತ್ತು ನಮ್ಮ ದಡ್ಡ ಹಲಸಿನಕಾಯಿಯನ್ನು ಈ ಲೆವೆಲಿಗೆ ತಂದದ್ದು ವಿಡಿಯೋ ಎಲ್ಲ ನೋಡಿದ್ದೀನಿ ಅಂದ್ಕೊಂಡಿರ್ತೀನಿ. ಯಾರಾದರೂ ವಿಡಿಯೋ ನೋಡಿಲ್ಲ ಅಂತ ಆದರೆ ಪ್ಲೀಸ್ ಹೋಗಿ ನೋಡಿ ಬನ್ನಿ. ಇವಾಗ ನಾವೇನು ಮಾಡುವ ಅಂದರೆ ಕುತ್ಕೊಂಡು ಲೈಕ್ ಮಾಡಿ ಹಲಸಿನ ಏನು ಹಲಸಿನಕಾಯಿನ ಎಂತ ಇತ್ತು, ಎಲ್ಲಿದೆ ತೆಂಗಿನ ಮರ ಕಾಣ, ಎಷ್ಟು ತೆಂಗಿನ ಮರ ಐತಿ? ಯಾವ ತೆಂಗಿನ ಮರ? ಕಂದಲ್ ಕಣ ಅಂದ್ರೆ ಎಲ್ಲಿ ಮರ ಐತಿ? ಸಣ್ಣದು. ಹಾ, ಹೌದು. ನಿಮ್ಗೇನಾದ್ರು ಕಾಣಿಸ್ತಿದ್ಯಾ? ಕಾಯಿಕಳ ಅಲ್ಲ ಅನ್ಸುತ್ತೆ. ಇದೇ ಊಸರೊಳ್ಳಿ ಇರ್ಬೋದಾ? ಇಲ್ಲೇ ಎತ್ತು ಕಾಣಿದಾಳ. ಇಲ್ಲಿ ಕಾಯಿ ಕಳ್ಳನೇ. ಕಾಯಿ ಅಂತ ಕಾಯಿ ಕತ್ಕೊ ಹೊತ್ತಾ ಕಾಯಿ ಕಳ್ಳ ಅಂಬ್ರೆ. ಓಕೆ ಬಿಡಿ, ಅದು ಕಾಯಿ ಎತ್ಕೊ. ಎಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು ಹಲಸಿನಕಾಯಿ ಹಣ್ಣಲ್ಲ ಕಾಯಿಯನ್ನು ಕೊಯ್ಯೋದನ್ನ ಮತ್ತೆ ನಮ್ಮ ದಡ್ಡ ಅದರದ್ದು ಸಿಪ್ಪೆ ಎಲ್ಲ ತೆಗೋದನ್ನ ವಿಡಿಯೋ ಕಂಡಿರಿ ಅಂತ ಅನ್ಕೊಂಡಿರ್ತೀನಿ. ಯಾರೆಲ್ಲ ವಿಡಿಯೋ ಕಂಡ್ಲ ವಾಪಸ್ ಹೋಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಪಾರ್ಟ್ 1 ಭಾಗ 1 ಪಾರ್ಟ್ 1 ಚೆಕ್ ಮಾಡಿ. ಹಾಗೆ ನೆಕ್ಸ್ಟ್ ಈ ವಿಡಿಯೋ ನೋಡಿ. ನಿನ್ನೆ ಕಾಯಿ ಹೊಡೆದು ಏನ ನಿನ್ನ ದೇವಡಿ ಕಾಯಿ ಹೊಡೆದ ಯಾವ ಕತ್ತಿ? ಅದೇ ಕತ್ತಿ ಇದೆಲ್ಲ ಯಾವುದು ನಂಗುತ್ತಿಲ್ಲ, ನಾನು ದೇವ್ರಿಗೆ ಕಾಯಿ ಹೊಡೆದೆ. ಓಕೆ, ಈ ವಿಡಿಯೋನ ಫುಲ್ ನೋಡಿ ಆಯ್ತಾ? ಈ ವಿಡಿಯೋನನ್ನ ಫುಲ್ ನೋಡಿ, ಯಾಕಂದ್ರೆ ಇದರಲ್ಲಿ ಏನೋ ಒಂದು ಸ್ಪೆಷಲ್ ಇದೆ. ಏನಂತೇಳಿ ಹೇಳಿ ಗೊತ್ತಾಗ್ಬೇಕಾದ್ರೆ ನೀವು ಕೊನೆ ತನಕ ನೋಡಿ. ನಂಗೆ ಗೊತ್ತಿಲ್ಲ ಅದು ಲಾಸ್ಟಿಗೆ ಬರ್ತತಾ ಇಲ್ಲ ಮಧ್ಯದಲ್ಲಿ ಬರ್ತತಾ ಅನ್ಕೊಂಡು ನಂಗೆ ಗೊತ್ತಿಲ್ಲ. ಆದರೂ ನೀವು ವಿಡಿಯೋ ನೋಡಿ ಏನಂತ ಗೊತ್ತಾದರೆ ಕಮೆಂಟ್ ಮಾಡಿ. ಈಗ ಜಾಸ್ತಿ ಕಚ ಅಂಬುದು ಬೇಡ, ಡೈರೆಕ್ಟ್ ಕೊಯ್ಯಕ್ಕೆ ಹೊಪ್ಪ. ಬನ್ನಿ. ಎಸ್, ನೋಡಿ ಇದೀಗ ಹಿಂಗಾಗಿದೆ. ಔಚ್. ಎಸ್, ನಮ್ಮ ದಡ್ಡ ಕತ್ತಿನ ಮಸಿತಿದ್ರು ಎಂತಕ್ಕಂತೇಳಿ ಹೇಳ್ರಿ. ಅಯ್ಯೋ ಮೈಯೆಲ್ಲ ಜುಮ್ ಅಂತ. ಹಲಸಿನಕಾಯಿ ಎಲ್ಲ ಫುಲ್ ಗಟ್ಟಿ ಇರತ್ತಲ್ಲ, ಅದನ್ನ ಕೊಯ್ಯೋಕೆ ಸ್ವಲ್ಪ ಕತ್ತಿ ಸ್ವಲ್ಪ ಜಾಸ್ತಿ ಇದೆ, ಶಾರ್ಪ್ ಬೇಕು. ಅದಕ್ಕೋಸ್ಕರ ಈಗ ಫಸ್ಟ್ ಕತ್ತಿ ಮಸ್ಕಣಕ್ಕೆ ನಮ್ಮ ದಡ್ಡನೇ ಮಸಿತಿದ್ರು. ನಂಗೆ ಅದು ಕೈಯೆಲ್ಲ ಒಂಥರ ಆಯ್ತು. ಅದಕ್ಕೆ ನಾವೊಂದು ಚೂ ಮುಡ್ದೆ ನಂಗೆ ಒಂದು ನಮೂನಿ ಆಯ್ತು. ಅದಕ್ಕೆ ನಾನು ದಡ್ಡನ ಹತ್ರ ನೀವನ್ನೇ ಕೊಯ್ನಿ ದಡ್ಡ ಅಂತ ಹೇಳಿಬಿಟ್ಟೆ, ಅಕ್ಕಂತೇಳಿ ಹೇಳ್ರು ದಡ್ಡ. ಸೊ ದಡ್ಡನ್ನೇ ಮಾಡ್ತೀರಿ ಇವಾಗ. ಫಸ್ಟಿಗೆ ಮಾಡಿಟ್ಕೊಂತ ದಡ್ಡ ಮಾಣ ಹಿಡಿದ್ರ ಮೇಲೆ ತೆವು ಕಾಡ್ತಿಲ್ಲ ಅಂದ್ರೆ ಅದಕ್ಕೆ ಫಸ್ಟಿಗೆ ಎಣ್ಣೆ ಹಾಕೊಂಡು ಉಜ್ಕೊಂತ ಇದ್ರು. ನಾನು ಬಟ್ಟೆಲ್ಲ ಇಟ್ಕೊಂಡು ಲೈಕ್ ಮಾಡಿ ಕೈಯೆಲ್ಲ ಒರೆಸ್ಕೊಂಡು ಇದು ಆಪ್ದಲ್ಲಿ ಅಂದ್ಕೊಂಡು ಹೇಳಿ ದಡ್ಡಂಗೆ ಬಿಟ್ಕೊಟ್ಟೆ. ದಡ ನಿಮಗೆ ಬಿಟ್ಕೊಡ್ತೆ ದಡ, ಲೈಕ್ ಮಾಡಿ ಕಟ್ ಮಾಡಿ ಕೊಡಿ. ನಾನು ಬಿಟ್ಕೊಡು ಬೇಡ, ಬಿಟ್ಕೊಡು ತಲೆ ಇದು ಒಳ್ಳೆ ಹೋಳ್ ಮಾಡಿದಡ. ಇಲ್ಲ ನಂಗದೆಲ್ಲ ಗೊತ್ತಿಲ್ಲ. ಇದು ಹಲಸಿನ ಗೂಂಜು, ಇದನ್ನ ತಿನ್ನಲ್ಲ ಯಾರು. ದೊಡ್ಡ ತಿಂತಲಕ್ಕ ಇದೆಲ್ಲ ದಾಣಿ. ದಡ್ಡ ದೊಡ್ಡದು ಈ ಥರ ಕಟ್ ಮಾಡಿ ಕೊಟ್ಟದ್ನಲ್ಲ, ನಾನು ಹೆಂಗೆ ಬೇಕು ಹಾಗೆ ಕಬಾಬಿಗೋಸ್ಕರ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಕಡೆಗೆ ಬೇಯಿಲ್ಲ ಅಂದರೆ ಕಷ್ಟ ಆಗಬಾರ್ದು ಅಂತೇಳಿ ಹೇಳಿ. ಆದರೂ ಯಾವುದಕ್ಕೂ ಒಂದ್ಸಲ ಒಂದು 10 ನಿಮಿಷ ಹಬೆಯಲ್ಲಿ ಬೇಯಿಸಿ ಆದಮೇಲೆ ಕಬಾಬ್ ಮಾಡ್ತೀನಿ. ಸ್ಟೀಮ್ ಮಾಡುದು ಫಸ್ಟ್. ಅದನ್ನ ನಾನೇ ಹೇಳಿದ್ದು ಇವಳಿಗೆ. ಅಯ್ಯೋ ಇಲ್ಲ ಅಂದ್ರೆ ಇವಳಿಗೆ ಗೊತ್ತಿಲ್ಲ, ಯಾಕಂದ್ರೆ ಒಂದ್ಸತಿ ಮಾಡಿದಾಳ ಬಾಯಿಗೆ ಹೋಗಲ್ಲ. ಬೇಯಲಿಲ್ಲ ಅದು ನಂಗೆ ನೆನಪಿಲ್ಲಪ್ಪ ಯಾವತ್ತು ಅನ್ಕೊಂಡು ಹೇಳಿ. ನಂಗೆ ಅಂತ ನೆನಪಿದ್ದಿಲ್ಲ ಅಂತ ಮಾಡು. ಇಷ್ಟೇ ಸಾಕಲ್ಲ ಕಬಾಬ್? ಸಾಕು, ಜಾಸ್ತಿ ಕಬಾಬ್ ಸಾಕು. ಇದು ಸಾಫ್ಟ್ ಆಗುತ್ತೆ ರಪ್ಪ ಅಂದ್ರೆ. ಹಾ, ಎಳತ್ತು. ಯಾಕಂದ್ರೆ ನೋಡಿ, ಮೊನ್ನೆ ನಾನು ತಿಂದದ್ದು ಇದೆಲ್ಲ ಓಪನ್ ಆಗಿತ್ತು, ಹಿಂಗೆಲ್ಲ ಬಂದಿತ್ತು. ಆದ್ರೆ ನಮ್ದು ಇದು ಚಿಕ್ಕ ದಾಣಿ ಬಪ್ಪದು. ಅದು ಎಂತದ್ದು ಸೊಳ್ಳ್ಯ ಎಂತದ್ದು ಅಂತ
ಸೊಳಿ ಮಾರೈತಿ. ಅಲ್ಲ ಸೊಳಿ ಅಲ್ಲ, ದೋಳಿ ಸಿಟ್ಟು ಬಂದಿದೆ ನಂಗೆ. ಕೊಪ್ಪ ಬಂದಿದೆ. ಎಲ್ಲವನ್ನ ಒಂದು ಪಾತ್ರಕ್ಕೆ ಹಾಕಿ ಆಮೇಲೆ ಇದನ್ನ ಚಂದ ಮಾಡಿ ನೀರೊಳಗೆ ಮುಳುಗಿಸಿಟ್ಟು ತೊಳಿಬೇಕು. ತೊಳೆದಾದ್ಮೇಲೆ ಒಂದ್ಸಲ ಯಾವುದಕ್ಕೂ 10 ನಿಮಿಷ ಬೇಯಿಸ್ತೆ ಸೇಫ್ಟಿಗೆ. ಒಂದು ವಿಮಾನ ಇಲ್ಲಿ ಕೆಳಗೆ ಹಾರ್ತಿತ್ತಪ್ಪ, ಕಾಣಿಸ್ತಿದ್ಯಾ ನಿಮಗೆ? ಮೊನ್ನೆ ಎಲ್ಲ ಇಲ್ಲೇ ತೆಂಗಿನ ಮರದ ಎತ್ತರದಲ್ಲೇ ಹಾರ್ತಿತ್ತು, ಇವತ್ತು ಸ್ವಲ್ಪ ಚಿಕ್ಕದೇ ಇದೆ. ನನಗೆ ಕಾಣಿಸ್ತಿದೆ, ನಿಮಗೆ ಕಾಣಿಸ್ತಿದ್ಯಾ? ಎಲ್ಲೋ ಇತ್ತು ಮಾರೆ, ಇಲ್ಲಿ ಎಲ್ಲರೂ ಇಲ್ಲಿ. ಮೊನ್ನೆ ಮಾತ್ರ ಇತ್ತಲ್ಲ, ನಮ್ಮ ಮನೆಗಿಂತ ಅದಿತ್ತಲ್ಲ, ಆ ತೆಂಗಿನ ಮರಕ್ಕಿಂತ ಚೂರು ಹೈಟಲ್ಲಿ ಮೇಲೆ ಹೋಯ್ತು, ಸುಯ್ಯ ಹೋಯ್ತು. ನಾನು ಎಣಿಸಿದೆ ಯಾವುದೋ ಪಲ್ಲೆಟಿಗೆ ದಾರಿ ತಪ್ಪಿ ಹೋಯ್ತಾ ಎಂಥದ್ದು ಆಯ್ತಾ. ಸೊ ಇದು ನಮ್ಮನೆಗೆ ಬಂದು ಇಲ್ಲೇ ಈಗ ನಮ್ಮನೆ ಗೆದ್ದೆ ಹತ್ರ ಎಲ್ಲರೂ ಲ್ಯಾಂಡ್ ಆಗ್ತೀಗ ಅಂತ ಎಣಿಸಿದೆ. ಕಡೆ ಕಮ್ಕೋರದೆಂಥ ಸರ್ವೆ ಅಂಬ್ರಪ್ಪ, ಎಂಥದ್ದು ಅಂಬ್ರಪ್ಪ, ಇರಲಿ ಎಂಥದೇ ಇಲ್ಲಿ ನಮಗೇನಾಯ್ತು. ಇದನ್ನು ಒಂದು 3 ಸಲ ತೊಳೆದಿದ್ದೆ ನಾನು ಈಗ, ಅದು ಚಗುರು ಹೋಯ್ತು ಅನ್ಕೊಂಡು ಹೇಳಿ. ಅದಾದಮೇಲೆ 1-2 ನಿಮಿಷ ನೀಟಾಗಿ ಬೇಯಿಸ್ತು. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೆ, ಯಾಕಂದರೆ ಲೈಕ್ ಮಾಡಿ ಇದೆಲ್ಲ ಸ್ವಲ್ಪ ಹೀರ್ಕೊಳ್ಳಿ, ಉಪ್ಪಿನಂಶ ಇರಲಿ ಪೀಸಸ್ಸಲ್ಲಿ ಅಂತ ಅಷ್ಟೇ. ರೆಡಿಮೇಡ್ SRS ಎಲ್ಲ ಹೇಳ್ಬೇಡ ಮರತ್ಯ. ನಿಂದೊಂದು ದೊಡ್ಡ ಇದು ಕಂಪ್ನಿ ಅಲ್ಲ, ನಿಂದೊಂದು ದೊಡ್ಡ ಯೂಟ್ಯೂಬ್ ಚಾನಲ್, ಅವ್ರ ಕಂಪ್ನಿ ಪ್ರಮೋಟ್ ಆಗ್ತ. ಒಂದು ಉಪ್ಪಲ್ಲಾದ್ರೆ ಇರುತ್ತೆ, ನೀವು ಉಪ್ಪಲ್ಲ ಹಾಕ ಬಂದ ಅಷ್ಟಪ್ಪ ಹಾಕೊಳ್ಳೋದು ಎಂತ ಗೊತ್ತು, ಖಾರ ಸ್ವಲ್ಪ ಇಲ್ಲ. ಆಮೇಲೆ ರುಚಿಗೆ ಸ್ವಲ್ಪ ಮೊಸರು, ರುಚಿಗೆ ಸ್ವಲ್ಪ ಮೊಸರು, ಖಾರ ಆಯ್ತು ಸ್ವಲ್ಪ ಅಲ್ಲ. ನೀ ಕೊಯ್ಯಂಗಂತ ಅಯ್ಯೋ ದೇವ್ರೇ, ನಂಗೆ ಏನು ಆಗಲ್ಲ. ನೀ ಓವರ್ ಖಾರ ಅದು. ಸ್ಟೀಮ್ ಮಾಡೋ ಇದು ಅದಲ್ಲ, ಅದು ಬೇರೆ, ಅದು ಉಳದ್ದು. ಓಯ್ ಸಾಕತ್ತಿಲ್ಲ ಈಗ. ಸ್ಟವ್ ಮೇಲೆ ಇತ್ತು ಇದನ್ನು. ಆಮೇಲೆ ಇದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ, ಸ್ವಲ್ಪ ಹಿಂಗೆ ಮಾಡೋಣ. ಇದು ತುಂಬ ಬಿಸಿ ಇದೆ, ಈಗಲೇ ಕಲ್ಸಕ್ಕೆ ಹೊತ್ತಿಲ್ಲ ನಾನು, ಕಲ್ಸು ಇದು ನೀರು ಸ್ವಲ್ಪ ತಡೆ, ಈಗ ಏನು ಹಾಕ್ಬೇಡ ನೀನು, ಜಸ್ಟ್ ಇದನ್ನೆಲ್ಲ ಆಧರಿಸಿ ಹಾಕಿಡು ಸಾಕು. ಈಗ ಒಂದೊಂದನ್ನೇ ಹಿಂಗೆ ಮಾಡೋಣ ಕಣಿ. ಎಸ್, ಆಲ್ಮೋಸ್ಟ್ ಆಯಿತು. ಇದನ್ನು ಈಗ ಒಂದು ಅರ್ಧ ಗಂಟೆ ತನಕ ಬಿಟ್ಟು ಆಮೇಲೆ ನಾನು ಇದನ್ನು ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡ್ತೀನಿ. ಇದು ಒಂದು ಸ್ವಲ್ಪ ಬೆಂದಿತ್ತು, ಆದರೂ ಸಮೇತ ಪೂರ ಬೇಯಿಸ್ಲಲ್ಲ ನಾನು, ಒಂದು 10 ನಿಮಿಷ ಅಷ್ಟೇ ಬೇಯ್ತದ್ದು. ಇದನ್ನು ಒಂದು 10-15 ನಿಮಿಷ ಬೇಯಿಸ್ರೆ ಮಾತ್ರ ಇದು ಬೇಗ ಬೇಯ್ತಿಲ್ಲ, ಅಂದರೆ ಕಬಾಬು ಅಷ್ಟೇ ಬೇಗ ಆಗ್ತಿಲ್ಲ, ಒಳಗಿಂದ ಬೇಯುವುದಿಲ್ಲ, ಅದು ಅಷ್ಟು ಚೆಂದ ಆಗೋದಿಲ್ಲ ತಿನ್ನಲಿಕ್ಕೆ. ಪೂರ ಬೆಂದಿದ್ರೆ ಅಡ್ಡಿಲ್ಲ. ಈಗ ಇದು ಒಂದು 1/4 ಅಂಶ ಬೇಯಿಸಿನಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಎಣ್ಣೆ ಕರೆದ್ರೆ ಕಬಾಬ್ ರೆಡಿ. ಈಗ ಲಾಸ್ಟನ್ನು ಎಷ್ಟು ಉಳಿದಿತ್ತು ಅಷ್ಟನ್ನು ಎಲ್ಲ ಒಟ್ಟು ಸೇರಿ ಕಲಿಸ್ತಾ ಇದ್ದೀನಿ ಹಿಂಗೆ. ಈಗ ಈ ನಮೂನಿ ಕಲಿಸ್ತೆ, ಕೈ ಅಂತ ಕಕ್ಕೋ ನಂಗೆ ಗೊತ್ತಿಲ್ಲ, ಈಗ ಕೈ ಎಷ್ಟು ಉರಿ ಬರ್ತೋ ಗೊತ್ತಿಲ್ಲ. ಈಗಂತೂ ಉರಿತಾ ಇಲ್ಲ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉರಿತದೆ ಅನ್ನುವ ನಂಬಿಕೆ ನನಗೆ ಉಂಟು. ಎಂತಕ್ಕಂದ್ರೆ ಇದು ಖಾರ. ನಾನು ಬಿಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ನಾನು ಬಿಡ್ತಿದ್ದೀನಿ. ಎಂತ ಬಿಡ್ತಿದ್ಯಾ? ಒಂದೊಂದೇ ಇವಾಗ ನಿಧಾನಕ್ಕೆ ಹಲಸಿನಕಾಯಿಯ ಪೀಸನ್ನು ಎಣ್ಣೆ ಬಾಣಲಿಗೆ ಬಿಡಬೇಕು. ನೀ ಹಾಕ್ಬೇಡಕ್ಕನೆ, ನನಗೆ ಹೆದರಿಕೆ ಇತ್ತು. ಇದು ಇವಾಗ ಚಂದ ಮಾಡಿ ಡೀಪ್ ಫ್ರೈ ಆಗಲಿ. ಫ್ರೈ ಆದಮೇಲೆ ತೆಗೆದು ತೋರಿಸ್ತೆ ಹೆಂಗೆ. ಸಾಕು. ಎಸ್, ನೋಡಿ ಹೀಗೆ ಆಗಿದೆ. ಇದನ್ನು ತೆಗೆದು ಅದಕ್ಕೆ ಹಾಕಬೇಕು. ಈಗ ಟಕಾಟಕ್ ಮಾಡ್ತೀನಿ. ಎಸ್, ಚಂದ ಆಗಿದೆ, ಬಿಸಿ ಇದೆ, ಒಳ್ಳೆ ಬಂದಿದೆ ನೋಡಿ. ಸೇಮ್ ಕೋಳಿ ಪೀಸ್ ಕಾಣಿಸ್ತಕ್ಕನೆ. ತಿಂದು ಕಾಣು ಒಂಚೂರು, ಹೆಂಗಾಯ್ತು ಕಾಣು. ತಿಂತೀನಿ. ಒಳ್ಳೆ ಆಯ್ತಲ್ಲ. ಎಸ್, ನಾನು ಒಂದನ್ನು ತಿಂದು ಕಾಣ್ತಾ ಇದ್ದೆ, ಬಿಸಿ ಇತ್ತು, ಒಳ್ಳೆ ಆಗಿದೆ. ಪಾಸ್, ಈ ಸಲ ಪಾಸ್. ಒಳ್ಳೆ ಬೆಂದಿತ್ತು, ಆದರೆ ಆ ಸಿಪ್ಪು ಒಂದು ಸ್ವಲ್ಪ ಜಾಸ್ತಿ ತೆಗಿಬೇಕಂತ ಅನಿಸಿತ್ತು ನಂಗೆ, ಬಾಯಿ ಸಿಗ್ತಾ ಇದೆ ಅದು. ಎಸ್, ಇದೇ ಇವತ್ತಿನ ಸ್ಪೆಷಲ್ ಹಲಸಿನಕಾಯ್ದು ಕಬಾಬ್. ತುಂಬ ಚೆಂದ ಆಗಿದೆ. ನಾನು ಟೇಸ್ಟ್ ಮಾಡಿದ್ದೀನಿ, ನಿಮಗೆ ತೋರಿಸಿ ಬಾಯಿಗೆ ನೀರು ತರಿಸೋದಂತೂ ಅಲ್ಲ, ಆದರೂ ಹೆಂಗಾಗಿತ್ತು ಅಂತ ಹೇಳಿ ತೋರಿಸ್ಕಲ್ಲ, ಅದಕ್ಕೆ ತೋರಿಸ್ತಾ ಇದ್ದೀನಿ.
ಯಾರೆಲ್ಲ ಈ ವಿಡಿಯೋನ ಫುಲ್ ನೋಡಿರಿ ಅವರಿಗೆಲ್ಲರಿಗೂ ಥ್ಯಾಂಕ್ ಯು. ಹೀಗೇ ಯಾವಾಗಲೂ ವಿಡಿಯೋ ನೋಡ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ. ಹಾಂ, ಹಲಸಿನಕಾಯಿ ಬೇಕಾದವರು ಬೇಗ ಹೇಳಿ ಆಯಿತಾ? ಓಕೆ, ಬಾಯ್. ಇವಾಗ ನಾನು ಇದನ್ನು ಹಾಕೊಂಡು ಊಟ ಮಾಡ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಬಾಯ್. ಎಲ್ಲ 2 ಸಲ ಅದನ್ನೇ ಹೇಳೋದ ನಾನು.